ಒಬ್ಬ ರಾಜ್ಯಾಧ್ಯಕ್ಷ ಪಕ್ಷವನ್ನ ಬಹಳ ಸುಲಲಿತವಾಗಿ ಮುಂದೆ ನಡೆಸಿಕೊಂಡು ಹೋಗೋದು ಎಷ್ಟು ಮುಖ್ಯವೋ ಈ ತರಹದ ಚುನಾವಣೆಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಒಂದು ಬಹುದೊಡ್ಡ ಜವಾಬ್ದಾರಿ ರಾಜ್ಯಾಧ್ಯಕ್ಷರ ಮೇಲೆ ಇರುತ್ತೆ ಮತ್ತು ವಿಪಕ್ಷದ ನಾಯಕರ ಮೇಲೆ ಇರುತ್ತೆ. ಈಗ ನೀವೇ ಈ ಹಿಂದೆ ಹೇಳಿರೋ ಹಾಗೆ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ನಾಯಕರುಗಳನ್ನ ಹೈಜಾಕ್ ಮಾಡ್ತಾ ಇದೆ. ಅಂತಹ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿ ತನ್ನ ಒಂದು ಪಕ್ಷವನ್ನ ಅಸ್ತಿತ್ವಕ್ಕೆ ಅಧಿಕಾರಕ್ಕೆ ತೆಗೆದುಕೊಂಡು ಬಂದಿದೆ. ಈ ಕರ್ನಾಟಕದಲ್ಲಿ ಒಂದು MLC ಎಲೆಕ್ಷನ್ ಅಲ್ಲಿ ಈ ತರಹದ ಅಡ್ಡ ಮತದಾನ ಆಗಿರೋದು, ಹೀನಾಯ ಸೋಲಾಗಿರೋದು ರಾಜ್ಯಾಧ್ಯಕ್ಷರಿಗೆ ಒಂದು ಡ್ರಾಬ್ಯಾಕ್ ಅನ್ನು ಉಂಟು ಮಾಡುತ್ತಾ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರು ಕೆಳಗಿಳಿಯುವುದಕ್ಕೆ ಇದು ಎಲ್ಲೋ ಒಂದ್ ಕಡೆ ಶ್ರೀಕಾರನ? ಖಂಡಿತವಾಗ್ಲೂ ಕೂಡ ಡ್ರಾಬ್ಯಾಕ್ ಆಗುತ್ತೆ ಅಂತ ಹೇಳಬಹುದು. ಯಾವ ಆಧಾರದ ಮೇಲೆ ಅಂತಾನು ನಾನು ಹೇಳ್ತೀನಿ. ಈಗ ಈ ಯಾವ್ದಾರ ಒಂದು IPL ತಗೊಳ್ಳೋಣ, IPL ಮ್ಯಾಚ್ ನಡೀತಿದೆ, ಯಾವ್ದೋ ಒಂದು ಕ್ಯಾಪ್ಟನ್ಸಿಯಲ್ಲಿ ಪದೇ ಪದೇ ಮ್ಯಾಚ್ ಸೋಲ್ತಾ ಇದೆ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ನ ಹೊಣೆಗಾರಿಕೆ ಕೊಡ್ತಾರೋ ಅಥವಾ ಪ್ಲೇಯರ್ಸ್ ನ ಹೊಣೆಗಾರಿಕೆ ಮಾಡ್ತಾರೋ ಜನ? ಕ್ಯಾಪ್ಟನ್ ಮೇಲೆ ಅಲ್ವಾ ಈ ನಾಯಕತ್ವ ಸರಿ ಇಲ್ಲ ಅಂತ. ಆತರ ಇಲ್ಲೂ ಕೂಡ ಮಾಡುವಂತ ಚಾನ್ಸಸ್ ಇದೆ. ಅದು ಅವರ ಹೈಕಮಾಂಡ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇವ್ರೊಂದು ರಿಪೋರ್ಟ್ ತಯಾರಿ ಮಾಡ್ಕೊಂಡಿದ್ದಾರೆ ಈಗಾಗಲೇ. ಯಾರೆಲ್ಲ ಸಸ್ಪೆಕ್ಟ್ ಲಿಸ್ಟ್ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ನಿಜಕ್ಕೂ ಆ ಸಸ್ಪೆಕ್ಟ್ ಲಿಸ್ಟ್ ಗಳ ಮಾಹಿತಿ ಇವ್ರು ತಕ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ಡ್ರಾಬ್ಯಾಕ್ ಆಗುವಂತ ಒಂದ್ ಚಾನ್ಸಸ್ ಕೂಡ ಇದೆ. ಇನ್ನೊಂದ್ ಚಾನ್ಸಸ್, ಇದು ಬಹಳ ರೇರ್ ಇದು ಈ ತರ ಆಗೋದು. ಹೈಕಮಾಂಡ್ ಅವರೇ ಜೊತೆಗೆ ನಿಂತು ನಾವ್ ಇದೀವಿ ಬಿಡು, ನಾವು ನೋಡ್ಕೋತೀವಿ ಬಿಡು ಅಂತ ಕೇಳೋಂತದ್ದು ಚಾನ್ಸಸ್ ಬಹಳ ಕಮ್ಮಿ. ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ನೋಡಿದ್ರೆ ಎಸ್ಪೆಷಲಿ ರೆಸ್ಪೆಕ್ಟಿವ್ಲಿ ವಿಜಯೇಂದ್ರ ಅಂತ ಹೇಳ್ಬಹುದೇನೋ ಗೊತ್ತಿಲ್ಲ. ಬೇರೆ ನಾಯಕರಾಗಿದ್ರೆ ಅದೇನ್ ಆಕ್ಷನ್ ತಗೋತಾ ಇದ್ರು ಪ್ರಶ್ನೆನೂ ಕಾಡ್ತಾ. ನಮ್ಮ ರಾಜ್ಯದಲ್ಲಿ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನವರು ಇವರೆಲ್ಲ ಕೂಡ ಬಹಳ ಮುಖ್ಯ ಬಿಜೆಪಿಗೆ. ಹಾಗಾಗಿ ಈ ನಿರ್ಧಾರವನ್ನ ಏನಾದ್ರೂ ಹೈಕಮಾಂಡ್ ಕೈಗೊಳ್ಳುತ್ತಾ ಅನ್ನೋದು ಒಂದ್ ಕಡೆ. ಇನ್ನೊಂದ್ ಕಡೆ ಬಂದ್ಬಿಟ್ಟು ಈಗಾಗಲೇ ಚರ್ಚೆ ಕೂಡ ಸ್ಟಾರ್ಟ್ ಆಗಿದೆ. ಬಿಜೆಪಿ ಪಾಳ್ಯದಲ್ಲೇ ಚರ್ಚೆ ಸ್ಟಾರ್ಟ್ ಆಗಿದೆ. ಇದರಿಂದ ವಿಪಕ್ಷ ನಾಯಕರಾಗಿರ್ಬೋದು, ವಿಜಯೇಂದ್ರ ಅವರ ಅಧ್ಯಕ್ಷರಾಗಿರ್ಬೋದು, ಇವರಿಬ್ಬರಿಗೂ ಕೂಡ ಏನಾದ್ರೂ ಮುಳುವಾಗುತ್ತಾ, ಡ್ರಾಬ್ಯಾಕ್ ಆಗುತ್ತಾ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಈಗಾಗಲೇ ಆರಂಭವಾಗಿದೆ. ಆದ್ರೆ ನಿಜಕ್ಕೂ ಕೂಡ ಹೈಕಮಾಂಡ್ ನಾನು ಹೇಳದಂತೆ ನಾವಿದೀವಿ ನಿನ್ ಜೊತೆ, ನೀನು ಪಕ್ಷ ಸಂಘಟನೆ ಮಾಡು, ಯಾರು ಮಾಡಿದ್ದು ನಮಗ್ ಲೀಸ್ಟ್ ಕೊಡು, ನಾವು ನೋಡ್ಕೊಳ್ತೀವಿ ಅಂತ ಜೊತೆಗ್ ನಿದ್ದು ಹೆಗಲ ಮೇಲೆ ಕೈ ಹಾಕಿ ನೀನ್ ಮುಂದುವರ್ಸು ಅಂತ ಹೇಳ್ತಾರ? ಅಥವಾ ಬೇಡಪ್ಪ ಸಾಕು, ನೀನು ಮಾಡಿದ್ದು ಇಲ್ಲಿವರೆಗೂ ಕೂಡ ಅಧ್ಯಕ್ಷ ಸ್ಥಾನದಲ್ಲಿದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ಯಾ, ಸಾಕು, ಇನ್ನ ಬೇರೆಯವ್ರನ್ನ ನಾವು ನೋಡ್ಕೊಳ್ಳೋಣ, ಹೊಸ ಅಧ್ಯಕ್ಷರನ್ನ ನೇಮಕ ಮಾಡೋಣ, ಹೊಸ ವಿಪಕ್ಷ ನಾಯಕರನ್ನ ನೇಮಕ ಮಾಡೋಣ, ಅವರ ನೇತೃತ್ವ ಕೂಡ ಒಂದ್ಸಲ ನೋಡೋಣ ಅಂತ ಈ ತರ ಮಾಡುವಂತ ಎರಡೂ ಚಾನ್ಸಸ್ ಗಳು ಕೂಡ ಹೈಕಮಾಂಡ್ ಮುಂದೆ ಇದೆ. ಅದೇ ಹೈಕಮಾಂಡ್ ಯಾವ ರೀತಿಯಾಗಿ ಇವರ ಜೊತೆ ನಿಲ್ಲುತ್ತೆ ಸದ್ಯದ ಮಟ್ಟಿಗೆ ಅಂತ ಇರ್ತಕ್ಕಂತ ಒಂದು ಕುತೂಹಲ. ನಾನು ಈಗಾಗ್ಲೇ ಹೇಳದಂತೆ ಸಾಕಷ್ಟು ದಿನದಿಂದ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇತ್ತು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಇನ್ನೇನು ಅವರೇ ಫೈನಲ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆಗಾಗ ನಾನ್ ಕೇಳದಂತೆ ಒಂದಿಷ್ಟು ಕಡೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಒಬ್ಬರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಅಂತ ಕೂಡ ಕೇಳಿ ಬಂದಿತ್ತು. ಅಂತ ಸಂದರ್ಭದಲ್ಲಿ ಇದಾಗಿದ್ದು ಇನ್ನೂ ಕೂಡ ದೊಡ್ಡ ಡ್ರಾಬ್ಯಾಕ್ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಏನು ನಾವು ಹೇಳಿರ್ತೀವಿ, ಈ ಮ್ಯಾಚ್ ಇವನ ನೇತೃತ್ವದಲ್ಲಿ ಏನಾದ್ರೂ ಸೋತ್ರೆ ನಾವು ಇವನಿಗೆ ಬೇಡ ಕೆಳಗಿಳಿಸೋಣ ಅಂತ. ಆತರ ನಿರ್ಧಾರ ಆಗಿರುವಂತ ಒಂದು ಮ್ಯಾಚ್ ಅನ್ಸುತ್ತೆ ಇದು ನನಗೆ ಗೊತ್ತಿರಂಗೆ. MLC ಚುನಾವಣೆಯಲ್ಲಿ ಏನಾದ್ರು ಫೈನಲ್ ಒಂದು ಆಪರ್ಚುನಿಟಿ, ಫೈನಲ್ ಚಾನ್ಸ್ ಇದು. ಒಂದ್ ವೇಳೆ ಇದರಲ್ಲಿ ಏನಾದ್ರು ಸೋತು ಬಿಟ್ರೆ ಇವರನ್ನ ಕೆಳಗಿಳಿಸಿ ಮತ್ತೊಬ್ಬರನ್ನ ತರಿಸುವಂತಹ ಒಳ್ಳೆ ಸಿಕ್ಸರ್ ಏನಾದ್ರು ಹೊಡೆದಿದ್ರೆ ಇಲ್ಲಿ ಅಧ್ಯಕ್ಷರು ಕಂಟಿನ್ಯೂ ಆಗೋ ಚಾನ್ಸಸ್ ಇದೆನೋ ಇಲ್ಲ, ಈಗ್ಲೂ ಕಂಟಿನ್ಯೂ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಈ ಮೇಲ್ನೋಟದಲ್ಲಿ ಎಲ್ಲವೂ ನೋಡ್ತಾ ಇದ್ರೆ, ಈ ವಿಜುವಲೈಸೇಷನ್ಸ್, ಈ ಪಿಕ್ಚರ್ಸ್ ಎಲ್ಲವೂ ನೋಡ್ತಾ ಇದ್ರೆ ಕಟ್ ಮಾಡುತ್ತೆ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ವಿವೇಕ್, ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದ್ ಕಡೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ಹೆಸರು ಬಹಳ ಗಾಢವಾಗಿ ಕೇಳಿ ಬರ್ತಾ ಇದೆ. ಮತ್ತೊಂದು ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಡು ಯು ಥಿಂಕ್ ದಟ್ ಇದು ಎಕ್ಸಿಕ್ಯೂಟ್ ಆಗುತ್ತಾ? ಯಾಕೆಂತಂದ್ರೆ ಒಂದು ಕಡೆ ಮೋದಿ ಪಾಳ್ಯದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಹೊಂದಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಜೋಶಿ ಅವರು ಮತ್ತೆ ಸೋಮಣ್ಣ ಅವರು ಇಬ್ರು ಕೂಡ ಎರಡೂ ಖಾತೆಗಳನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಒಂದ್ ವೇಳೆ ಕೊಟ್ರೆ, ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ದೇ ಆರ್ ಕೆಪೇಬಲ್? ನನಗೆ ಮೊದಲಿಗೆ ಏನನ್ಸುತ್ತೆ ಅಂದ್ರೆ, ಬಿಜೆಪಿ ಹೈಕಮಾಂಡ್ ಹೆಂಗಿದೆ ಅಂದ್ರೆ, ಈಗ ಯಾವ್ದಾದ್ರು ಚುನಾವಣೆ ಬರ್ತಾ ಇದೆ ಅಂದಾಗ ಮಾತ್ರ ಆ ರಾಜ್ಯದ ಮೇಲೆ ಫೋಕಸ್ ಮಾಡ್ತಾರೆ. ನೀವು ಗಮನಿಸಿರ್ಬೋದು. ಎಕ್ಸಾಕ್ಟ್ಲಿ. ಯಾವ್ದನ ರಾಜ್ಯ ಚುನಾವಣೆ ಬರ್ತಾ ಇದೆ, 2 ವರ್ಷ ಇದೆ ಅಂದಾಗ ಫುಲ್ ಫೋಕಸ್ ಕೊಟ್ಟು ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಆ ಸಮಯ ಹತ್ರ ಬಂದಿದೆ ಕರ್ನಾಟಕಕ್ಕೂ ಕೂಡ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ 2 ವರ್ಷಗಳಿದೆ. ಒಂದ್ ಕಡೆ, ಇನ್ನೊಂದ್ ಕಡೆ ಹಿಂದುತ್ವ ಫೇಸ್ ಅಂತಾನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅವರ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು, ಅಂದ್ರೆ ಹಿಂದೆ ಇದ್ದಂತ ಐಡಿಯಾಲಜಿ ಏನಿತ್ತು ಅದೆಲ್ಲ ಒಂದ್ ಕಡೆ ಮುಸುಕಾಗ್ತಾ ಇದೆ. ಅದು ಬಿಟ್ಟು ಹೊಸದ್ ಹಿಂದುತ್ವ ಫೇಸ್ ಅಂತ ಹೋಯ್ತು. ಇಂತ ಸಂದರ್ಭದಲ್ಲಿ ನಾವ್ ಏನಾದ್ರೂ ಮಾಡ್ಬೇಕಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಅಲ್ಲಿ ಸಾಕಷ್ಟು ಚರ್ಚೆಗಳು ಈಗಾಗ್ಲೇ ಆರಂಭವಾಗಿದೆ. ಅಂತ ಸಂದರ್ಭದಲ್ಲಿ ಇಂತಹ ಒಂದು ಡ್ರಾಬ್ಯಾಕ್ ಇದೆಲ್ಲವೂ ಕೂಡ
ಕಾರಣ ಆಗುತ್ತೆ. ಈಗಾಗಲೇ ನೀವು ಹೇಳದಂತೆ ವಿ ಸೋಮಣ್ಣ ಅವ್ರ ಹೆಸರು ಕೂಡ ಬಹಳ ದಿನಗಳಿಂದ ವಿ ಸೋಮಣ್ಣ ಅವ್ರ ಹೆಸರು ಕೇಳ ಬರ್ತಾ ಇದೆ, ರಾಜ್ಯಾಧ್ಯಕ್ಷರಾಗ್ತಾರೆ ವಿ ಸೋಮಣ್ಣ ಅಂತ. ಮತ್ತೆ ಈಗ ರೀಸೆಂಟ್ಲಿ 1 ತಿಂಗಳಿಂದ ಪ್ರಹ್ಲಾದ್ ಜೋಶಿ ಅವ್ರ ಹೆಸರು ಕೂಡ ಕೇಳ ಬರ್ತಾ ಇದೆ. ಮತ್ತೊಂದು ಕಡೆ ಏನ್ ಕೇಳ ಬರ್ತಾ ಇದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಅಂದ್ರೆ ಸಚಿವ ಸ್ಥಾನ ಬಿಟ್ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನ ತಗೊಳ್ಳಿ ಅಂತ ಹೇಳಿದ್ರು, ಒಂದು ಆಫರ್ಸ್ ಕೊಟ್ರು ಅನ್ನೋದು ಒಂದ್ ಕಡೆ ಚರ್ಚೆ ಆಗ್ತಾ ಇದೆ. ಅವ್ರೇನೋ ಒಪ್ಕೊಳ್ಳಿಲ್ಲ ಅನ್ನೋದು ಕೂಡ ಅವರು ಮೊನ್ನೆ ಧಾರವಾಡದಲ್ಲಿ ಮಾತಾಡಿದಾಗ ಹೇಳಿದ್ರು ಪ್ರಹ್ಲಾದ್ ಜೋಶಿ ಬಹಳ ಸ್ಪಷ್ಟವಾಗಿ, ನನಗೆ ರಾಜ್ಯಾಧ್ಯಕ್ಷ ರೇಸ್ ನಲ್ಲಿ ನಾನಿಲ್ಲ, ನಾನು ಆ ರೇಸ್ ಅಲ್ಲಿ ಹೋಗಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ ಮೋದಿ ಪಾಳ್ಯದಲ್ಲಿ ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ಅದರಿಂದ ರಾಜ್ಯಾಧ್ಯಕ್ಷ ಬದಲಾವಣೆಯ ಬಗ್ಗೆ ಯಾವುದೇ ತರದ ಅಪ್ಡೇಟ್ಸ್ ನನಗಿಲ್ಲ. ಹಂಗೇನಾದ್ರೂ ಬದಲಾವಣೆ ಅನ್ನೋದು ಏನಾದ್ರು ಇತ್ತಂದ್ರೆ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ನಿರ್ಧಾರ. ಖಂಡಿತವಾಗ್ಲು ನಾವು ಯಾಕಂದ್ರೆ ನೋಡಿರ್ತೀವಿ ತುಂಬಾ ಸಲ ಬಿಜೆಪಿ ಅವ್ರು ಹೆಂಗೆ ಅಂದ್ರೆ ಅಚ್ಚರಿಯ ಅಭ್ಯರ್ಥಿನ ಪಿಕ್ ಮಾಡುತ್ತೆ. ಬಸವರಾಜ ಬೊಮ್ಮಾಯಿ ಸಿಎಂ ಬಸವರಾಜ ಬೊಮ್ಮಾಯಿ ಅವ್ರನ್ನ ಸಿಎಂ ಆಯ್ಕೆ ಮಾಡಿದ್ರು. ಅವಾಗೂ ಕೂಡ ಅಷ್ಟೇ, ಇನ್ನೇನ್ ಅರವಿಂದ್ ಬೆಲ್ಲದನ್ನ ಮುಖ್ಯಮಂತ್ರಿ ಮಾಡ್ತಾರೆ ಫಿಕ್ಸ್ ಅನ್ನೋ ತರದಲ್ಲಿ ಇನ್ನೇನ್ ಹಿಂಗ್ ಬಂದಿತ್ತು. ಆ ಟೈಮಲ್ಲಿ ಬಸವರಾಜ ಬೊಮ್ಮಾಯಿನ ಪಿಕ್ ಮಾಡಿದ್ರು. ಈಗ್ಲೂ ಕೂಡ ಅಷ್ಟೇ, ಸೋಮಣ್ಣ ಮತ್ತೆ ಇಲ್ಲಿ ಈಗಾಗ್ಲೇ ಜೋಶಿ, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಸುನಿಲ್ ಕುಮಾರ್ ಅವ್ರಾಗಿರ್ಬೋದು, ಇವರ ಹೆಸರು 4 ಜನರ ಹೆಸರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು ಫಿಕ್ಸ್ ಅನ್ನೋದು ಚರ್ಚೆ ಆಗ್ತಾ ಇದೆ. ಆದ್ರೆ ಹೊಸ ಫೇಸಿನ ಏನಾದ್ರು ಮಣೆ ಹಾಕುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಕುತೂಹಲ. ಜೊತೆಗೆ ನಿನ್ನೆಯಿಂದ ಇನ್ನೊಂದು ಕೂಡ ವೈರಲ್ ಆಗ್ತಾ ಇದೆ, ಯತ್ನಾಳ್ ಅವರಿಗೆ ವಾಪಸ್ ಪಕ್ಷ ಕರೆತರಬೇಕು, ವಿಪಕ್ಷ ನಾಯಕ ಮಾಡ್ಬೇಕು ಅವರನ್ನ ಅಂತ. ಈ ಸಂದರ್ಭದಲ್ಲಿ ಏನಾದ್ರು ಹೈಕಮಾಂಡ್ ಮನ್ಸ್ ಮಾಡಿ ಏನಾದ್ರು ಯತ್ನಾಳ್ ಅವರನ್ನ ವಾಪಸ್ ತೆಗೆದುಕೊಳ್ಳೋದ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಚಾನ್ಸಸ್ ಇದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಫೇಸ್ ಅನ್ನ ಎದುರಿಸಬೇಕಂದ್ರೆ ನೇರವಾಗಿ ಖಾರವಾಗಿ ಮಾತನಾಡತಕ್ಕಂತ ಯತ್ನಾಳ್ ಅವರು ಸಾಕಷ್ಟು ಬಾರಿ ಸದನದಲ್ಲಿ ನಾವು ನೋಡಿರ್ತೀವಿ. ಡಿ ಕೆ ಶಿವಕುಮಾರ್ ವರ್ಸಸ್ ಯತ್ನಾಳ್ ಫೈಟ್ ಸಾಕಷ್ಟು ಬಾರಿ ನಡೆದಿದೆ. ಈ ಖಾರವಾಗಿ ಮಾತನಾಡುವಂತವ್ರು ಈ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ನೇರ ಅಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಡ ಸಾಮರ್ಥ್ಯ ಇದೆ. ಆ ನಿಟ್ಟಿನಲ್ಲಿ ಈಗೇನಾದ್ರು ಮಾಡಿಸ್ಕೊಳ್ಬಹುದಾ ಯತ್ನಾಳ್ ಅವರಿಗೆ ಅನ್ಸುತ್ತೆ ನನಗೆ ಯಾಕೋ. ಮತ್ತೆ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಅವರದ್ದೇ ಆದಂತ ಒಂದು ಇಂಟೆಲಿಜೆನ್ಸ್ ಅನ್ನ ಕೂಡ ರಾಜ್ಯದಲ್ಲಿ ಬಿಟ್ಟಿರುತ್ತೆ. ಅವರಿಂದ ಕೂಡ ಒಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನಾವು ಏನ್ ಮಾಡಿದ್ರೆ ಸೂಕ್ತ ಅಂತ. ಹಂಗೇನಾದ್ರು ಆ ಇಂಟೆಲಿಜೆನ್ಸ್ ಅವರು ಕೂಡ ಬಹುಶಃ ಯತ್ನಾಳ್ ಅವರದ್ದೇ ಇವ್ರಿಗೆ ಮಾಡಿದ್ರೆ ಸೂಕ್ತ ಅಂತ ಏನಾದ್ರು ವರದಿ ಕೊಡುವಂತ ಚಾನ್ಸಸ್ ಇದೆಯೇನೋ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಈಗ ಯತ್ನಾಳ್ ಪೋಸ್ಟ್ ಆಗಿರ್ಬೋದು ಎಲ್ಲವೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಅವ್ರನ್ನ ಮಾಡಿ ಅಂತ. ಅಂಡ್ ಒನ್ ಮೋರ್ ಥಿಂಗ್ ವಿವೇಕ್, ಅಕಾರ್ಡಿಂಗ್ ಟು ಯು, ಒಂದು ವೇಳೆ ಯತ್ನಾಳ್ ರವರನ್ನ ಮತ್ತೆ ಪಕ್ಷಕ್ಕೆ ಕರೆದುಕೊಂಡು ಬಂದಿದ್ದೆ ಆದ್ರೆ ಯತ್ನಾಳ್ ರವರನ್ನ ವಿಪಕ್ಷನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ, ನಾಯಕರನ್ನಾಗಿ ಮಾಡಿದ್ರೆ, ಮುಂದಿನ ದಿನಮಾನಗಳಲ್ಲಿ ವಿಜೇಂದ್ರ ಮತ್ತು ವಿಜೇಂದ್ರ ತಂಡದವರು ಅಸಮಾಧಾನಿತರಾಗುತ್ತಾರೆ ಅಂತ ಅನ್ಸಲ್ವಾ? ಬಹುಶಃ ಇದು ಆಗ್ಬೋದೇನೋ, ಏನ್ ಗೊತ್ತಿಲ್ಲ. ಬಟ್ ಯಾವ ರೀತಿಯಾಗಿ ಹೈಕಮಾಂಡ್ ಇದನ್ನ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಕೂಡ ಕನ್ವಿನ್ಸ್ ಮಾಡುತ್ತೆ ಅಂತ. ಈಗ ವಿಜೇಂದ್ರ ಅವರ ಅಧ್ಯಕ್ಷತೆ ಆದ್ಮೇಲೆನೆ ನಾನು ಒಪ್ಪಲ್ಲ ಅಂತ ಯತ್ನಾಳ್ ಅವ್ರದ್ದು ಒಂದು ತಂಡ, ಯತ್ನಾಳ್ ಅವರ ತಂಡನೇ ನೇತೃತ್ವದಲ್ಲಿ ಇದ್ದಂತ ತಂಡ ರೆಬಲ್ ಬಣ ಅಂತ ನಾವೆಲ್ಲ ನೋಡಿದೀವಿ. ಸದ್ಯ ಯತ್ನಾಳ್ ಅವ್ರ ಉಚ್ಚಾಟನೆ ಆದ್ಮೇಲೆ ರೆಬಲ್ ಬಣ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದೆ. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಯತ್ನಾಳ್ ಅವರು ಹೊರಗಡೆ ಹೋದ್ಮೇಲೆ. ಆದ್ರೆ ಯತ್ನಾಳ್ ಅವ್ರು ಆದಂತ ಸಂದರ್ಭದಲ್ಲಿ ಅವರೆಲ್ಲ ಯಾವ ರೀತಿಯಾಗಿ ಆಕ್ಟಿವ್ ಆಗ್ತಾರೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದು ಒಂದ್ ಕಡೆ. ಜೊತೆಗೆ ನಾನು ಈಗಾಗ್ಲೇ ಹೇಳ್ದಂಗೆ ವಿಜೇಂದ್ರ ಅವರ ನಾಯಕತ್ವನ ಒಪ್ಪಲಿಲ್ಲ ಈ ನಾಯಕರೆಲ್ಲ. ಅವರನ್ನೆಲ್ಲ ಯಾವ ರೀತಿಯಾಗಿ ಮನವೊಲಿಸಬೇಕಿತ್ತು ಹೈಕಮಾಂಡ್, ಆ ರೀತಿಯಾಗಿ ಮನವೊಲಿಸಿದ್ರಲ್ಲಿ ಯಶಸ್ವಿ ಆಗಿಲ್ಲ ಅಂತ ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಅವ್ರು ಅಷ್ಟೇ ದೊಡ್ಡ ಮಟ್ಟಕ್ಕೆ ಆಕ್ರೋಶನ ಹೊರಗಾಗ್ತಾ ಇದ್ರು. ಈಗ ಯತ್ನಾಳ್ ಅವ್ರಿಗೆ ಏನಾದ್ರು ಸ್ಥಾನಮಾನಗಳು ಕೊಟ್ಟಂತ ಸಂದರ್ಭದಲ್ಲಿ ಸೇಮ್ ಆಸ್ ವಿಜೇಂದ್ರ ಮತ್ತು ಅವರ ಬೆಂಬಲಿಗರು, ಅವರ ಟೀಮ್ ಅಂತ ಗುರುತಿಸ್ಕೊಳ್ಳೋರು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳುವಂತ ಕೆಲಸ ಹೈಕಮಾಂಡ್ ಮಾಡಬಹುದು. ಯಾಕಂದ್ರೆ ಚುನಾವಣೆ ಇರ್ತಕ್ಕಂಥದ್ದು ಕೇವಲ ಇನ್ನು 2 ವರ್ಷ, 2 ವರ್ಷದಲ್ಲಿ 1.5 ವರ್ಷ ಅಂತಾನೆ ಹೇಳ್ಬೋದು. ಇನ್ನು 6 ತಿಂಗಳು ಕೌಂಟೇ ಬರಲ್ಲ ಹೆಂಗ್ ಹೋಗುತ್ತೆ ಅಂತ. ಸೊ 1.5 ವರ್ಷ ಇದ್ದಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮತ್ತೆ ಗೊಂದಲ ಆಗ್ಬಾರ್ದು ಬಿಜೆಪಿಯಲ್ಲಿ ಅನ್ನೋದು ಅವ್ರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿದೆ. ಜೊತೆಗೆ ಮೈತ್ರಿ ಕೂಡ ಇದ್ದಾರೆ ಇಲ್ಲಿ. ನಾವು ನೆಕ್ಸ್ಟ್ ಸಲ ಅಧಿಕಾರಕ್ಕೆ ಬರಲೇಬೇಕು ಅನ್ನೋದು ಒಂದು ಪಣವನ್ನು ಕೂಡ ತೊಟ್ಟಿದೆ ಬಿಜೆಪಿ ಹೈಕಮಾಂಡ್ ಅಂತಾನೆ ಹೇಳ್ಬೋದು. ನೀವು ಮೈತ್ರಿ ಅಂತ ನೆನಪಾಯ್ತು. ಅಂಡ್ ಫೈನಲಿ, ಡು ಯು ಥಿಂಕ್ ದಟ್ ಕುಮಾರಸ್ವಾಮಿ ವಿಲ್ ಬ್ಯಾಕ್ ಟು ಸ್ಟೇಟ್ ಪಾಲಿಟಿಕ್ಸ್? ಖಂಡಿತವಾಗಿ. ಮೊನ್ನೆ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಅಡ್ಡ ಮತದಾನ ಇನ್ನೊಂದು ಮತ್ತೊಂದು ಇದೆಲ್ಲ ನೋಡಿದ ಮೇಲೆ ನಾನು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿ ಕೂತ್ ಬಿಟ್ಟಿದ್ದೀನಿ, ನಾನು ಅಲ್ಲೇ ಇದ್ದು ಬಿಟ್ರೆ ನನ್ನ ಪಕ್ಷನ ನುಂಗಿ ನೀರು ಕುಡಿದು ಬಿಡ್ತಾರೆ, ನನ್ನ ಪಕ್ಷ ಇಲ್ಲಿ ಮುಳುಗ್ ಹೋಗ್ಬಿಡುತ್ತೆ, ನಾನು ರಾಜ್ಯಕ್ಕೆ ಬರಬೇಕು, ರಾಜಕೀಯಕ್ಕೆ ಬರಬೇಕು, ನನ್ನ ಪಕ್ಷದ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಇದರಲ್ಲಿದ್ದೀನಿ, ಆಶಯದಲ್ಲಿದ್ದೀನಿ ಅಂತ ಅವ್ರು ಹೇಳ್ಕೊಂಡ್ರು. ಡು ಯು ಥಿಂಕ್ ದಟ್ ಮುಂದೆ ಈ ಬೆಳವಣಿಗೆಗಳನ್ನು ನೋಡಿದಾಗ ಕುಮಾರಸ್ವಾಮಿ ಅವರು ಮತ್ತೆ ಮುಂದಿನ ಎಲೆಕ್ಷನ್ಸ್ ಗಳಲ್ಲಿ ಸ್ಟೇಟ್ಗೆ ಬರ್ತಾರೆ? ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಇರ್ತಕ್ಕಂಥ ಬೆಂಬಲಿಗರಾಗಿರ್ಬೋದು, ಅವರ ಜೊತೆ ಇರ್ತಕ್ಕಂಥವ್ರು
ಮತ್ತೆ ಅವರ ವಿಶ್ವಾಸದಲ್ಲಿ ಇರ್ತಕ್ಕಂಥ ಒಂದಿಷ್ಟು ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ 28 ಕುಮಾರಸ್ವಾಮಿ ಬಂದೇ ಬರ್ತಾರೆ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ, ಅದ್ರಲ್ಲಿ ನೋ ಡೌಟ್ ಅಂತಾನೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಅದು ಸೂಕ್ತವಾದ ಸಮಯ ಯಾವಾಗ ಬರ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಈಗ ಜೊತೆಗೆ ಕೇಂದ್ರದಲ್ಲಿ ಈಗಾಗಲೇ ಕ್ಯಾಬಿನೆಟ್ ರೀಶಫಲ್ ಇದೆ. ಈ ಸಂದರ್ಭದಲ್ಲಿ ಏನಾದ್ರೂ ಸಚಿವ ಸ್ಥಾನ ಕೈ ಬಿಟ್ಟು ಬರುವಂತ ಚಾನ್ಸಸ್ ಕೂಡ ಅತಿ ಹೆಚ್ಚು ಇದೆ. ಯಾಕಂದ್ರೆ ಈ ಅಡ್ಡ ಮತದಾನ ಮತ್ತೆ ಪಕ್ಷನ ಹೊಡಿತಕ್ಕಂತ ಕೆಲಸ ಇದೆಲ್ಲವೂ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ನೋವಾಗ್ತಿದೆ. ನನ್ನ ಪಕ್ಷವನ್ನ ನಾನು ಸಂಘಟನೆ ಮಾಡ್ಬೇಕು, ಏನಾದ್ರೂ ಮಾಡಿ ಈ ಸಲ ಗೆಲ್ಲಿಸ್ಬೇಕು ಅಂದ್ರೆ, ಜೊತೆಗೆ GBA ಚುನಾವಣೆ ಬರುತ್ತೆ. ಇದ್ರಲ್ಲೆಲ್ಲವನ್ನು ಕೂಡ ನಾವು ಪಕ್ಷವನ್ನ ಒಂದು ಹಿಡಿತಕ್ಕೆ ತೆಗೆದುಕೊಂಡು, ಈಗ ಫಾರ್ ಎಕ್ಸಾಂಪಲ್ ಎಲ್ಲಾದ್ರೂ ಹೋದಂತ ಸಂದರ್ಭದಲ್ಲಿ ಒಬ್ಬ ನಾಯಕ ಇಲ್ಲ ಅಂದ್ರೆ ನಾನು ಹೋಗಿದ್ದೆ ದಾರಿ ಅಂತ ಎಲ್ಲರೂ ಹೋಗಿ ಲೀಡ್ ಮಾಡೋರು ಇಲ್ಲ ಅಂದ್ರೆ, ಈಗ ಅದೇ ಕುಮಾರಸ್ವಾಮಿ ಅವರು ಇದ್ರೆ ಎಲ್ಲರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಎಲ್ಲಾ ಶಾಸಕರ ಮೇಲೆ ಪದೇ ಪದೇ ಸಭೆಗಳನ್ನ ಕರಿತಾ ಇರ್ತಾರೆ, ಎಲ್ಲರೂ ಗ್ರಿಪ್ ಅಲ್ಲಿ ಇರ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಪ್ರತಿನಿತ್ಯ. ಇವ್ರು ಕೇಂದ್ರ ಸಚಿವರಾದ್ಮೇಲೆ ಡೆಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು. ಈ ತರ ಒಂದು ಸಮಸ್ಯೆ ಕೂಡ ಅವರಲ್ಲಿ ಇದೆ. ಆ ನಿಟ್ಟಿನಲ್ಲಿ ಅವ್ರ ರಾಜ್ಯಕ್ಕೆ ಎಂಟ್ರಿ ಕೊಟ್ಮೇಲೆ ಎಲ್ಲರ ಮೇಲೆ ಒಂದು ಹಿಡಿತವನ್ನ ತೆಗೆದುಕೊಂಡು ಅವರು ಕೂಡ ಮುಂದಿನ ಚುನಾವಣೆಗೆ ತಯಾರಿ ಆಗ್ಬೇಕು. ಅಂದ್ರೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಅವರು ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ಮೈತ್ರಿ ಇದೆ, ಅವರಿಗೆ ಕ್ಷೇತ್ರ ಇವರಿಗೆ ಕ್ಷೇತ್ರ ಅಂತ ಎಲ್ಲವೂ ಕೂಡ ನೋಡ್ಕೊಳ್ಬೇಕು. ಸೊ ನನಗೆ ಗೊತ್ತಿರೋ ಹಾಗೆ ಬಹುಶಃ ಕುಮಾರಸ್ವಾಮಿ ಅವರು 1.5 ವರ್ಷ ಇದೆ ಇನ್ನೇನ್ ಚುನಾವಣೆಗೆ ಅನ್ನುವಂತ ಸಂದರ್ಭದಲ್ಲೇ ರಾಜ್ಯಕ್ಕೆ ಮರಳುತ್ತಾರೆ ಅಂತ ಈ ಕ್ಯಾಲ್ಕುಲೇಷನ್ಸ್ ನೋಡಿದ್ರೆ 100% ಅನ್ಸುತ್ತೆ. ನಿಮಗೇನ್ ಅನ್ಸುತ್ತೆ? ನನಗೂ ಅದೇ ಒಂದು ಭಾವನೆ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಅಂದ್ರೆ ಎಂತಹ ಒಂದು ಪರಿಸ್ಥಿತಿ ಬಂದರೂ ಕೂಡ ತಮ್ಮ ಪಕ್ಷವನ್ನ ಬಿಟ್ಟುಕೊಟ್ಟಿಲ್ಲ. ಅಂದ್ರೆ ವಿಲೀನ ಮಾಡುವಂತಹ ಹಂತಕ್ಕೆ ಬಂದರೂ ಕೂಡ ಹಿ ನೆವರ್ ಗಿವ್ ಅಪ್. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಮತ್ತೆ ರಾಜ್ಯಕ್ಕೆ ಬರ್ತಾರೆ, ಮತ್ತೆ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ, ಮತ್ತೆ ರಾಜಕೀಯದಲ್ಲಿ ಏನಾದರೂ ಬಿರುಗಾಳಿನ ಎಬ್ಬಿಸ್ತಾರ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್, ಕಾದು ನೋಡಬೇಕಾಗಿದೆ. ಅಂಡ್ ಫೈನಲಿ ವಿವೇಕ್, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಒನ್ ಎಕ್ಸ್ಟ್ರೀಮ್ ಕ್ವಶನ್. ಕೊನೆ ಪ್ರಶ್ನೆ ಇದು, ಡೂ ಯು ಥಿಂಕ್ ದಟ್ ಇನ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇವತ್ತಿನ ಪ್ರೆಸೆಂಟ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಆಗ್ತಾರೆ ಅನ್ನುವಂತಹ ಆತಂಕ ಈಗ ವ್ಯಕ್ತವಾಗಿದೆನಾ? 100% ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ MLC ಚುನಾವಣೆನೆ ಒಂದು ಉತ್ತರ ಅಂತಾನೆ ಹೇಳ್ಬೋದು. ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಾಗಿದೆ. ಜೊತೆಗೆ ಈಗಾಗ್ಲೇ ಏನು DK ಶಿವಕುಮಾರ್ ಅವ್ರಿಗೆ ಒಂದು ಹಿಂದುತ್ವ ಫೇಸ್ ಕೂಡ ಇತ್ತು. ಆಗ್ಲೇ ನಾವು ಹೇಳದಂತೆ ಆ ಹಿಂದುತ್ವ ಫೇಸ್ ಮೇಲೆ ಸ್ವಲ್ಪ BJP ವೋಟ್ಸ್ ಮತ್ತೆ ಒಕ್ಕಲಿಗ ವೋಟ್ಸ್ ಅನ್ನ ಕೂಡ ಗ್ರಾಬ್ ಮಾಡುವಲ್ಲಿ ಯಶಸ್ವಿ ಆಗ್ಬಹುದು DK ಶಿವಕುಮಾರ್ ಅವರು ಮುಂದಿನ ಚುನಾವಣೆಯಲ್ಲಿ ಅಂತ ಈಗಾಗಲೇ ಚರ್ಚೆ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ 100% ನೋ ಡೌಟ್ ಅದರಲ್ಲಿ ಟ್ರಬಲ್ ಶೂಟರ್ ಆಗೇ ಆಗ್ತಾರೆ ಅಂತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ BJP ಕಾರ್ಯಕರ್ತರಲ್ಲೂ ಆ ಮನೋಭಾವನೆ ಹುಟ್ಟುತ್ತಾ ಇದೆ. ಮುಂದೆ ಕಾಂಗ್ರೆಸ್ ಬರ್ಬಹುದೇನೋ ಅಂತ ಇಲ್ಲಿವರೆಗೂ ಕೂಡ ಕ್ಲಿಯರ್ ಕಟ್ ಇತ್ತು. ಯಾರನ್ನೇ ಮಾತನಾಡಿಸಿದ್ರು ಕೂಡ ಇಲ್ಲಪ್ಪ NDAನೇ ಬರುತ್ತೆ, ನೋ ಡೌಟ್ ಅದರಲ್ಲಿ ಅನ್ನೋದಿತ್ತು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಇನ್ನು 20 ದಿನಗಳು ಕೂಡ ಆಗಿಲ್ಲ, ಈಗಲೇ ಚರ್ಚೆ ಶುರು ಆಗಿದೆ. ಇನ್ನು 2 ವರ್ಷ ಆಡಳಿತದಲ್ಲಿ ಏನೇನ್ ಮಾಡಬಹುದು. ಅಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಆಸ್ ಯೂಶುವಲ್ ಆಗಿ ಈಗೇನು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಕೊಂಡ್ ಬಂದಿದ್ದಾರೆ, ಅದರ ಮರುಪರಿಷ್ಕರಣೆ ಆಗಿರ್ಬೋದು, ಅಥವಾ ಈಗ ಬಸ್ ದರ ಏರಿಕೆ ಮಾಡ್ತಾರಂತೆ, ಮತ್ತೆ ದೈನಂದಿನದ ಉಪಯೋಗ ವಸ್ತುಗಳ ಬೆಲೆ ಏರಿಕೆ, ಈ ತರದ ಬೆಲೆ ಏರಿಕೆಗಳಿಂದ ಮನನೊಂದಂತಹ ರಾಜ್ಯದ ಸರ್ವೇ ಸಾಮಾನ್ಯರು, ಅಂದ್ರೆ ನಾನು ಹೇಳ್ತಾ ಇರೋದು ಈ ನಾರ್ಮಲ್ ಆಗಿ ಹಳ್ಳಿ ಕಟ್ಟೆಯಲ್ಲಿ ಕುಳಿತಿರ್ತಕ್ಕಂತಹ ಜನರು, ಈ ಒಂದು ಪೊಲಿಟಿಕಲ್ ಅಜೆಂಡಾ ಪ್ರಾಪಗಂಡವನ್ನ ಅರ್ಥ ಮಾಡಿಕೊಳ್ಳದೆ ಇರುವವರು, ಐಡಿಯಾಲಜಿಗಳನ್ನ ಅರ್ಥ ಮಾಡಿಕೊಳ್ಳದೆ ಇರುವವರು, ತಮಗೆ ಬೇಕಾದಂತಹ ಏನು ದಿನನಿತ್ಯಕ್ಕೆ ಬಳಕೆ ಆಗುವಂತಹ ವಸ್ತುಗಳನ್ನ ನಂಬಿಕೊಂಡು ಜೀವನವನ್ನ ನಡೆಸುವಂತವರು, ಕೆಲವು ಪಕ್ಷಗಳಿಗೆ ವೋಟ್ ಹಾಕುವಂತವ್ರು ಇರ್ತಾರೆ. ಈಗ ಒಂದ್ ವೇಳೆ ಅವರು ಏನಾದ್ರೂ ಹೆಕ್ಟಿಕ್ ಆಗಿ ಬೆಲೆ ಏರಿಕೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ DK ಶಿವಕುಮಾರ್ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇರೆ ಪಕ್ಷಕ್ಕೆ ವೋಟ್ ಒತ್ತುವಂತಹ ಸಾಧ್ಯತೆಗಳು ಕೂಡ ಒಂದ್ ಕಡೆ ಕಾಣಿಸ್ತಾ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸದ್ಯದ ಮಟ್ಟಿಗೆ ಇದು ನಮ್ಮ ಕರ್ನಾಟಕದ ರಾಜ್ಯ ರಾಜಕಾರಣದ ಒಂದು ಪರಿಸ್ಥಿತಿ. ಒಟ್ಟಾರೆಯಾಗಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಕರೆಸ್ಪಾಂಡಿಂಗ್ ಆಗಿರುವಂತಹ ವಿವೇಕ್ ಎಲ್ಲವನ್ನೂ ಕೂಡ ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆ ಊಟ.